ಎಥೆನಾಲ್ ಸದ್ಯ ದೇಶದಾದ್ಯಂತ ಭಾರಿ ಚರ್ಚೆಯಲ್ಲಿರುವಂತಹ ವಿಷಯ. ಪರಿಸರ ಮಾಲಿನ್ಯ ತಡೆಗಟ್ಟೋದಕ್ಕೆ ಸರ್ಕಾರ ಪೆಟ್ರೋಲ್ಗೆ ಎಥೆನಾಲ್ ಮಿಶ್ರಣ ಮಾಡಿ ಮಾರಾಟಕ್ಕೆ ಆದೇಶ ಹೊರಡಿಸಿದೆ. ಇದೇ ವಿಚಾರ ಈಗ ವಾಹನ ಮಾಲೀಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಹಾಗಾದರೆ ಏನಿದು ಎಥೆನಾಲ್? ಎಥೆನಾಲ್ ಮಿಶ್ರಣಕ್ಕೆ ವಿರೋಧ ಯಾಕೆ? ಕೇಂದ್ರ ಸರ್ಕಾರದ ಸ್ಪಷ್ಟನೆ ಏನು? ಇಲ್ಲಿದೆ ನೋಡಿ ರಿಪೋರ್ಟ್. ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸ್, ದೇಶಾದ್ಯಂತ ವಾಹನ ಮಾಲೀಕರ ಆಕ್ರೋಶ. ವಾಹನಕ್ಕೆ ಹಾನಿಯಾಗುತ್ತೆಂಬ ಆರೋಪ, ಭಾರತ ಸರ್ಕಾರ ಹೇಳಿದ್ದೇನು? ಎಥೆನಾಲ್ ಪೆಟ್ರೋಲ್ಗೆ 20% ಎಥೆನಾಲ್ ಮಿಶ್ರಣ ಮಾಡಿ ಮಾರಾಟ ಮಾಡುವುದನ್ನು ಕಡ್ಡಾಯಗೊಳಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಸದ್ಯ ಕೇಂದ್ರದ ಆದೇಶದಂತೆ 80% ಪೆಟ್ರೋಲ್, 20% ಎಥೆನಾಲ್ ಮಿಶ್ರಣ ಮಾಡಿ ಮಾರಾಟ ಮಾಡಲಾಗ್ತಿದೆ. ಆದರೆ ಗ್ರಾಹಕರಿಗೆ ಹೇಳದೆ ಈ ಕ್ರಮಕ್ಕೆ ಮುಂದಾಗಿರುವುದು ಮತ್ತು ಎಥೆನಾಲ್ ಮಿಶ್ರಣ ಮಾಡಿರುವುದರಿಂದ ವಾಹನಗಳು ಹಾಳಾಗ್ತಿದೆ ಅಂತ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ. ಇದಿಷ್ಟೇ ಅಲ್ಲ, ಎಥೆನಾಲ್ ಮತ್ತು ಪೆಟ್ರೋಲ್ ಮಿಕ್ಸ್ ಆಗೋದಿಲ್ಲ ಎಂಬ ವಿಡಿಯೋಗಳು ಹರಿದಾಡ್ತಿವೆ. ಬಾಟಲ್ನಲ್ಲಿ ಪೆಟ್ರೋಲ್ ಮತ್ತು ಎಥೆನಾಲ್ ತುಂಬಿದ್ದಾರೆ ಎನ್ನಲಾದ ವಿಡಿಯೋಗಳು ವೈರಲ್ ಆಗ್ತಿವೆ. ಇದರಿಂದ ಇಂಜಿನ್ ಬಿಡಿ ಭಾಗಗಳು ಹಾಳಾಗ್ತಿವೆ. ವಾಹನದ ಬಿಡಿ ಭಾಗಗಳನ್ನು ತೋರಿಸುವ ವಿಡಿಯೋಗಳು ಸಂಚಲನ ಮೂಡಿಸಿವೆ. ಆದರೆ ಎಥೆನಾಲ್ನಿಂದ ವಾಹನಗಳಿಗೆ ಏನೂ ಆಗಲ್ಲ ಅಂತಾನೂ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಎಥೆನಾಲ್ ಪರ ಬ್ಯಾಟ್ ಬೀಸಿದ್ದಾರೆ. ಹಾಗಾದ್ರೆ ಏನಿದು ಎಥೆನಾಲ್? ರಾಜಕೀಯ ಪಕ್ಷಗಳ ವಾದವೇನು? ಸರ್ಕಾರ ಹೇಳೋದೇನು? ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಎಥೆನಾಲ್ ಎಂಬುದು ಜೈವಿಕ ಮತ್ತು ರಾಸಾಯನಿಕ ಇಂಧನವಾಗಿದೆ. ಕಬ್ಬು, ಮೆಕ್ಕೆಜೋಳ, ಹಾಳಾದ ದವಸ ಧಾನ್ಯ ಬಳಸಿ ಬ್ಲೆಂಡಿಂಗ್ ಮಾಡಲಾಗುತ್ತೆ. ಈಸ್ಟ್ ಸೇರಿಸಿ ಬ್ಲೆಂಡಿಂಗ್ ಮಾಡಿದ ಬಳಿಕ ಎಥೆನಾಲ್ ತಯಾರಾಗುತ್ತೆ. ಎಥೆನಾಲ್ ಅನ್ನು ಪರಿಸರ ಸ್ನೇಹಿ ಇಂಧನ ಎಂದು ನಂಬಲಾಗಿದ್ದು, ಭಾರತದಲ್ಲಿ ಪರಿಸರ ಮಾಲಿನ್ಯ ಕಡಿಮೆ ಮಾಡಲು ಎಥೆನಾಲ್ ಅನ್ನು ಪೆಟ್ರೋಲ್ ಜೊತೆ ಮಿಶ್ರಣ ಮಾಡಿ ಬಳಕೆಗೆ ಕೇಂದ್ರ ಆದೇಶಿಸಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಒಂದು ವಾಹನ ಹಾಳಾಗಿರುವುದನ್ನು ತೋರಿಸಿ ಅಂತ ಸವಾಲ್ ಹಾಕಿದ್ದಾರೆ. ಹಾಗಾದ್ರೆ ಎಥೆನಾಲ್ ಬಳಕೆಗೆ ವಿರೋಧ ವ್ಯಕ್ತವಾಗ್ತಿರೋದೇಕೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 2030 ವೇಳೆಗೆ ಪೆಟ್ರೋಲ್ಗೆ 20% ಎಥೆನಾಲ್ ಮಿಶ್ರಣ ಮಾಡುವ ಗುರಿ ಹೊಂದಲಾಗಿತ್ತು. ಆದರೆ 2025ರಲ್ಲೇ ಎಥೆನಾಲ್ ಮಿಶ್ರಣ ಮಾಡಿ ಪೆಟ್ರೋಲ್ ಮಾರಾಟ ಮಾಡಲಾಗ್ತಿದೆ. ಗ್ರಾಹಕರ ಗಮನಕ್ಕೆ ತರದೆ, ಗ್ರಾಹಕರ ಅಭಿಪ್ರಾಯ ಪಡೆಯದೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಹಾಕ್ತಿದ್ದಾರೆಂಬ ಆರೋಪಗಳು ಕೇಳಿಬಂದಿವೆ. ಇದರಿಂದ ಹಳೆ ವಾಹನಗಳ ಇಂಜಿನ್ಗಳ ಮೇಲೆ ಎಥೆನಾಲ್ ಪರಿಣಾಮ ಬೀರುತ್ತೆ. ದುರಸ್ತಿ ಮತ್ತು ವಾಹನಗಳು ಸಂಪೂರ್ಣ ಕೆಟ್ಟು ಹೋಗ್ತಿವೆ ಅಂತ ಆರೋಪ ಕೇಳಿಬಂದಿದೆ. ವಾಹನಗಳ ಮೈಲೇಜ್ ಕ್ರಮೇಣವಾಗಿ ಕಡಿಮೆಯಾಗುತ್ತೆ. ವಾಹನದ ರಬ್ಬರ್ ಭಾಗಗಳಿಗೆ ಹಾನಿಯಾಗುತ್ತೆ ಎಂಬುದು ವಾಹನ ಮಾಲೀಕರ ವಾದ. ಸರ್ಕಾರದ ಕ್ರಮವನ್ನು ವಿಪಕ್ಷಗಳು ಟೀಕಿಸಿವೆ. ಕಾಂಗ್ರೆಸ್, ಆಮ್ ಆದ್ಮಿ ಸೇರಿ ಬಹುತೇಕ ಪಕ್ಷಗಳು ಖಂಡಿಸಿವೆ. 3-5% ಮೈಲೇಜ್ ಕಡಿಮೆಯಾಗಬಹುದು ಎಂದ ಕೇಂದ್ರ ಸರ್ಕಾರ. ಇಂಜಿನ್ಗೆ ತೊಂದರೆ ಇಲ್ಲ, ಕಾರ್ಯಕ್ಷಮತೆಗೆ ಧಕ್ಕೆ ಇಲ್ಲವೆಂದು ಸ್ಪಷ್ಟನೆ. ಮೈಲೇಜ್ ಮತ್ತು ಇಂಜಿನ್ಗೆ ಹಾನಿಯ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಮೈಲೇಜ್ 3-5% ಇಳಿಕೆ ಆಗಬಹುದು ಅಂತ ಒಪ್ಕೊಂಡಿದೆ. ಆದರೆ E20 ಇಂಧನದಿಂದ ಇಂಜಿನ್ಗೆ ಸಮಸ್ಯೆ ಇಲ್ಲ. ಎಥೆನಾಲ್ ಮಿಶ್ರಣದಿಂದ ಇಂಜಿನ್ನ ರಬ್ಬರ್ ಭಾಗಗಳು ಅಥವಾ ಇಂಧನ ಪೈಪ್ಗಳು ಹಾಳಾಗುತ್ತವೆ ಎಂಬ ವದಂತಿಗಳನ್ನು ಸರ್ಕಾರ ಸಂಪೂರ್ಣವಾಗಿ ತಳ್ಳಿಹಾಕಿದೆ. ಬ್ಯೂರೋ ರಿಪೋರ್ಟ್, TV9.